ಯೋಗವನ್ನು ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಯೋಗಾಭ್ಯಾಸವನ್ನು ಮಾಡ್ತಾ ಇರುವಂಥದ್ದು, ಯೋಗ ದಿನಾಚರಣೆಯನ್ನು ಮಾಡ್ತಾ ಇರೋದು. ಅದೇ ರೀತಿಯಾಗಿ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು ಕೂಡ ಯೋಗಾಭ್ಯಾಸವನ್ನು ಮಾಡಿದ್ದಾರೆ. ಅದರ ಫೋಟೋಸ್ಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇದು ಸೇಲಂ ಉಕ್ಕು ಕಾರ್ಖಾನೆ ಆವರಣದಲ್ಲಿ ಮಾಡಿರುವಂಥ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು. ಮೈಸೂರಿನಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜಿಲ್ಲಾಡಳಿತ ಹಾಗೂ ಯೋಗ ಸಮಿತಿಯಿಂದ ಆಯೋಜನೆ ಮಾಡಲಾಗಿತ್ತು. ಮೈಸೂರಿನ ಅರಮನೆ ಆವರಣದಲ್ಲಿ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಚಿವ ಎಚ್.ಸಿ. ಮಹದೇವಪ್ಪ, ಸಂಸದ ಯದುವೀರ್, ಶಾಸಕ ಶ್ರೀವತ್ಸ ಸೇರಿದಂತೆ ಹಲವು ಅಧಿಕಾರಿಗಳು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಇದೀಗ 11ನೇ ಅಂತಾರಾಷ್ಟ್ರೀಯ ಇನ್ನು 11ನೇ ಯೋಗ ದಿನಾಚರಣೆಯಲ್ಲಿ ಕೇಂದ್ರ ಸಚಿವ ಜೋಶಿ ಅವರು ಕೂಡ ಭಾಗಿಯಾಗಿದ್ದಾರೆ. ಐತಿಹಾಸಿಕ ಪಟ್ಟದಕಲ್ಲು ಪ್ರವಾಸಿ ತಾಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಪಟ್ಟದಕಲ್ಲು ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್ ಇಲ್ಲಿ ಸಾಥ್ ನೀಡಿದ್ದಾರೆ. ಇಲ್ಲೂ ಕೂಡ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಎಡಕ್ಕೆ ಮೇಲೆ ಬಲಕ್ಕೆ ಮೂಲ ಸ್ಥಿತಿ. ಬನ್ನಿ ಈಗ ನಾವು ಮಾಡೋಣ ಪೂರ್ಣ ಪ್ರಮಾಣದಲ್ಲಿ ಕತ್ತನ್ನ ತಿರುಗಿಸ್ತಕ್ಕಂಥದ್ದು. ಇದೀಗ ಎಡಕ್ಕೆ ಕತ್ತನ್ನ ತಿರುಗಿಸ್ತಾ ಗದ್ದವನ್ನ ನಿಮ್ಮ ಎಡತೋಳು ಮೇಲೆ ಇಡಿ. ಎಡತೋಳು ಮೇಲೆ ಗದ್ದವನ್ನ ತಿರುಗಿಸ್ತಾ ಇಡಿ. ಎಸ್, ಟರ್ನ್ ಟುವರ್ಡ್ಸ್ ಲೆಫ್ಟ್. ಮುಂದೆ ಉಸಿರನ್ನ ಹೊರ ಹಾಕ್ತಾ ಬಲಕ್ಕೆ, ಬಲ ತೋಳಿನ ಮೇಲೆ ಉಸಿರಿನೊಂದಿಗೆ ಮಾಡಿ. ಮುಂದೆ ಎಡಕ್ಕೆ, ಮುಂದೆ ರಿಲ್ಯಾಕ್ಸ್, ಮೂಲ ಸ್ಥಿತಿ. ಬನ್ನಿ ದೀರ್ಘ ಶ್ವಾಸವನ್ನು ತೆಗೆದುಕೊಳ್ತಾ ಮೇಲೆ ಹೋದಾಗ ಉಸಿರು ತೆಗೆದುಕೊಳ್ಳಿ, ಕೆಳಗೆ ಬಂದಾಗ ಉಸಿರನ್ನು ಹೊರ ಹಾಕಿ. ಹಾಗೆ ವಿರುದ್ಧ ದಿಕ್ಕಿನಲ್ಲಿ. ಹಾಸನ ಜಿಲ್ಲೆಯಲ್ಲಿ 11ನೇ ಯೋಗ ದಿನಾಚರಣೆಯ ಕಾರ್ಯಕ್ರಮ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯದ ಆವರಣದಲ್ಲಿ ಯೋಗ ಮಾಡಲಾಗಿದೆ. ಯೋಗ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಭಾಗಿಯಾಗಿದ್ದಾರೆ. देश और दुनिया भर के सभी लोगों को इंटरनेशनल योग डे की बहुत बहुत शुभकामनाएं। आज 11वीं बार आप सबको नमस्कार। देश और दुनिया